ಎಲ್ರಿಗೂ ನಮಸ್ಕಾರ. ನಾನೀಗ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪುಸ್ತಕದ ಪುಟವನ್ನು ಓದಲಿದ್ದೇನೆ. ನಮ್ಮ ಆಹಾರ ಪದಾರ್ಥಗಳು ಏನೇ ಇರಲಿ, ಅದರಲ್ಲಿ ನೀರಿನ ಅಂಶವಂತೂ ಇದ್ದೇ ಇರುತ್ತದೆ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಹೋಳಿಗೆ ಏನೇ ಇರಲಿ, ಅದರಲ್ಲಿ ನೀರಿನ ಅಂಶ ಒಂದಿಷ್ಟಾದರೂ ಇದ್ದೇ ಇರುತ್ತದೆ. ಐಸ್ ಕ್ರೀಂ ಮತ್ತು ತಂಪು ಪಾನೀಯಗಳೆಲ್ಲವೂ ನೀರಿನಿಂದಲೇ ಆಗಿರುತ್ತವೆ. ನೀರಿಲ್ಲದ ಆಹಾರವೇ ಇಲ್ಲವೆಂದು ಹೇಳಬಹುದು. ನಾನು ಕೋಟ್ಯಾಧೀಶನಾಗಿದ್ದೇನೆ, ನನಗೆ ನೀರು ಬೇಡ, ಬೀರೇ ಸಾಕು ಎಂದು ಹೇಳಲು ಬರುವುದಿಲ್ಲ. ಒಟ್ಟಿನಲ್ಲಿ ನೀರಿಲ್ಲದೆ ಜೀವನವೇ ನಡೆಯುವುದಿಲ್ಲ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಜೀವನಕ್ಕೆ ನೀರು ಎಂದು ಕರೆದಿರುವರು. ಅದೇ ರೀತಿ ಬದುಕಿನಲ್ಲಿ ಏನೆಲ್ಲ ಸಿರಿ ಸಂಪದವಿದ್ರೂ ಶಾಂತಿಯ ಜಲ ಇರಲೇಬೇಕು. ಎಲ್ಲವೂ ಇದ್ದು ಪರಸ್ಪರರಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಸಮಾಧಾನ ಇಲ್ಲದಿದ್ದರೆ ಅದೆಲ್ಲವೂ ಇದ್ದೂ ಇಲ್ಲದಂತೆಯೇ ಸರಿ. ಅಂತೆಯೇ ಈ ಶಾಂತಿ ಸಮಾಧಾನವೇ ನಮ್ಮ ನಿಜ ಸಿರಿ, ನಿಜ ಧರ್ಮ. ಈ ಶಾಂತಿ ಧರ್ಮವು ಯಾರಿಂದಲೂ ಸ್ಥಾಪಿತವಾದುದಲ್ಲ. ಅದು ವಿಶ್ವನಿರ್ಮಿತ ವಿಶ್ವಧರ್ಮ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಧನ್ಯವಾದಗಳು.